ಹಿಂದೂಗಳು, ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ ನಾನು ಕೇಳಿದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿ ಹಿಂದೂ ಭವಂತು ಸುಖಿನ ಅಂತ ಹೇಳಿಲ್ಲ. ಸರ್ವರಿಗೂ ಸುಖ ಆಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಎಲ್ಲರೂ ನಿರೋಗಿಗಳಾಗಬೇಕು, ಎಲ್ಲರೂ ಮಂಗಳವನ್ನು ಪಡೆಯಬೇಕು. ಇದು ಹಿಂದೂ ಧರ್ಮ. ಯು ಲವ್ ಯುವರ್ ಎನಿಮೀಸ್. ದ ವೇ ಟು ದಿ ಹೆವೆನ್ ಈಸ್ ಥ್ರೂ ದಿ ಇನ್ ಫ್ರಂಟ್ ಆಫ್ ಯುವರ್ ನೇಬರ್. ನೀನು ಶತ್ರುವಿನಲ್ಲೂ ಕೂಡ ಕರುಣೆಯನ್ನು ತೋರಿಸು. ನಿನ್ನ ಸ್ವರ್ಗ ಪಕ್ಕದ ಮನೆಯ ಬಾಗಿಲಿನ ಎದುರುಗಡೆ. ಅಲ್ಲಿ ಜಾತಿ ಮತದ ವಿಷಯ ಬರುವುದಿಲ್ಲ. ಪ್ರವಾದಿಗಳು ಒಂದು ಕಡೆ ಹೇಳ್ತಾರೆ, ಅಹಬ್ಬುನ್ನಾಸ್ ಇಲಲ್ಲಾಹಿ ಅಂಫಅಹುಂ ಲಿನ್ನಾಸ್. ಅಲ್ಲಾಹನಿಗೆ, ದೇವನಿಗೆ ಅತ್ಯಂತ ಇಷ್ಟದವ ಯಾರು ಗೊತ್ತಾ? ಜನರಿಗೆ ಉಪಕಾರವುಳ್ಳವ. ಅಲ್ಲಿ ಮುಸ್ಲಿಮರಿಗೆ ಅಂತಲೇ ಹೇಳಿಲ್ಲ, ಜನರಿಗೆ ಯಾರು ಉಪಕಾರ ಮಾಡ್ತಾನೆ ಅವ ದೇವರಿಗೆ ಒಳ್ಳೆಯವ. ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಾವೆಲ್ಲರೂ ಕೂಡ ಪರಸ್ಪರ, ನಾನೊಬ್ಬ ಹಿಂದೂ ಮುಸ್ಲಿಮ್ ಆಗಿ ನಾನು ಮಸೀದಿಗೆ ಹೋಗಬೇಕು, ಆದರೆ ಸ್ವಾಮಿಗಳನ್ನು ದೇವಸ್ಥಾನಕ್ಕೆ ಹೋಗುವುದನ್ನು ನಾನು ತಡೆಯಬಾರದು. ಕ್ರೈಸ್ತ ಅವ ಚರ್ಚಿಗೆ ಹೋಗಿ ಅಲ್ಲೇ ಪ್ರಾರ್ಥನೆ ಮಾಡಲಿ. ಈ ನಾಟಕಗಳು ಬೇಡ. ಒಬ್ಬ ಹಿಂದೂ ಬಂದು ನನ್ನೊಟ್ಟಿಗೆ ಮಸೀದಿಗೆ ಬಂದು ಅಲ್ಲಿ ಪೂಜೆ ಮಾಡೋದು ಅದೊಂದು ಪ್ರಹಸನ, ಅದು ಬೇಡ. ನಾನು ಸ್ವಾಮೀಜಿಗಳ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅದೊಂದು ಪ್ರಹಸನ, ಅದು ಬೇಡ. ನಾನು ಮುಸ್ಲಿಮನಾಗಿ ಬದುಕಲಿ, ಹಿಂದುವಾಗಿ ಬದುಕಲಿ, ಕೈಸ ಆಗಿ ಬದುಕಲಿ, ಆದರೆ ಮನುಷ್ಯನಾಗಲಿ, ಸಮಾಜದ ಮುಂದೆ ಮನುಷ್ಯನಾಗಲಿ, ಎಲ್ಲರನ್ನೂ ಕೂಡ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂಥ ಒಂದು ವಿಚಾರ ಇದೇ ನಮ್ಮ ಭಾರತದಲ್ಲಿ ಇದ್ದದ್ದು ಕೂಡ. ಭಾರತ ನಾವೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದೇವೆ. ಯಾವಾಗ ಈ ಒಂದು ಸೌಹಾರ್ದತೆ ಹಾಳಾಗಿ ಅಂತ ಕೇಳಿದರೆ, ರಾಜಕೀಯ, ಕೊಳಕು ರಾಜಕೀಯ. ಬ್ರಿಟಿಷರು ಬಂದರು, ಭಾರತೀಯರನ್ನು ಸೋಲಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಒಂದು ಕಡೆಯಲ್ಲಿ ಹಿಂದೂ ಆದಂಥ ಗಾಂಧೀಜಿ, ಮುಸಲ್ಮಾನ್ ಅಬುಲ್ ಕಲಾಂ ಆಜಾದ್, ಕ್ರೈಸ್ತ ಡಾಕ್ಟರ್ ಆನಿ ಬೆಸೆಂಟ್, ಎಲ್ಲರೂ ಒಂದಾದರೂ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಯಿತು. ಸ್ವಾತಂತ್ರ್ಯವನ್ನು ಕೊಡುವಂಥ ಹಂತದಲ್ಲಿ ಅವರು ತುಂಬ ಪ್ರಯತ್ನಪಟ್ಟರು. ಅದರಲ್ಲಿ ಮಾಡಿದಂಥ ಒಂದು ದೊಡ್ಡ ಒಂದು ಅನ್ಯಾಯ ಅಂತ ಹೇಳಿದರೆ, ಹಿಂದೂ ಮುಸ್ಲಿಮರನ್ನು ಪರಸ್ಪರ ಬೇರ್ಪಡಿಸುವಂಥ ಪ್ರಯತ್ನಗಳು. ಇವತ್ತು ಕೂಡ ರಾಜಕೀಯ ಪುಢಾರಿಗಳು ಅದನ್ನೇ ಮಾಡ್ತಾ ಇದ್ದಾರೆ. ನನ್ನದು ಕಥೆ ನಮಗೆ ಬಂತು. ಒಂದು ಸರ್ಕಸ್ ಕಂಪನಿ, ಆ ಸರ್ಕಸ್ ಕಂಪನಿಗೆ ಒಂದು ಸಿಂಹ ಬೇಕಾಗಿತ್ತು. ಆಗ ಅವ ಏನು ಮಾಡಿ ಅಂತ ಹೇಳಿದ್ರೆ, ಒಬ್ಬ ರಹೀಮ್ ಅಂತೇಳಿ ಒಬ್ಬ ಹುಡುಗ ಸಿಕ್ಕಿದ. ಅವನ್ನ ಕೊಂಡು ಹೇಳಿದ್ರು, ಬಾ ನೀನನ್ನು ನಾವು ಸಿಂಹ ಮಾಡ್ತೇವೆ. ಯಬ್ಬೋ ಸಿಂಹ, ನೀನೇನು ಹೆದರಬೇಡ, ನಿನ್ನನ್ನು ನಾವು ಸಿಂಹದಾಗ ಮಾಡಿ ನೀನು ಅಲ್ಲಿ ನಮ್ಮ ಒಂದು ಪಂಜರ ಇದೆ ಅದರಲ್ಲಿ ಕುಳಿತುಕೊಂಡ್ರೆ ಸಾಕು ಅಂತ ಹೇಳಿದರು. ಒಪ್ಪಿಕೊಂಡ, ಹೋದ, ಎಲ್ಲ ರೆಡಿ ಮಾಡಿ ಒಂದು ಪಂಜರೊಳಗೆ ಅವನನ್ನು ಸಿಂಹ ಮಾಡಿ ಕುಳಿಸಿರು. ಆದರೆ ಸ್ವಲ್ಪ ಪಕ್ಕದಲ್ಲಿ ಇನ್ನೊಂದು ಪಂಜದಲ್ಲಿ ಹುಲಿ ಇದೆ. ಈ ಹುಲಿಯನ್ನು ನೋಡಿ ಇವನಿಗೆ ಬಹಳ ಭಯ ಆಗ್ತದೆ. ಯಾಕಂತೇಳಿದ್ರೆ, ಅದರೊಬ್ಬ ಈ ಕೆಲಸದವ ಇದ್ದಾನಲ್ವ, ಅವ ಯಾವತ್ತೂ ಹೋಗಿ ಈ ಪಂಜರದಲ್ಲಿರುವಂಥ ಸಿಂಹದ ರೂಪದಲ್ಲಿರುವ ಯಾರು ರಹೀಮ, ಈ ರಹೀಮನಿಗೆ ಊಟ ಕೊಟ್ಟು ಹೋಗಬೇಕು. ಹೋಗಿ ಮತ್ತೆ ಅಲ್ಲಿ ಹುಲಿ ಇದೆಯಲ್ಲ, ಆ ಹುಲಿಗೆ ಊಟ ಕೊಡ್ತಾನೆ. ಇವನಿಗೆ ಭಯ ಏನಂತೇಳಿ, ಯಾವತ್ತಾದರೂ ಒಂದು ದಿವಸ ಈ ಕೆಲಸದವ ಒಂದು ವೇಳೆ ನನಗೆ ಊಟ ಕೊಟ್ಟು ನನ್ನ ಪಂಜರನ್ನು ಬಂದು ಮಾಡದೆ ಹೋಗಿ, ಹುಲಿಗೆ ಊಟ ಕೊಟ್ಟು ಹುಲಿಯ ಪಂಜರವನ್ನು ಕೂಡ ಬಂದು ಮಾಡದೆ ಹೋಗಿ ಬಿಟ್ಟರೆ, ಆ ಹುಲಿ ಏನಾದ್ರು ನನ್ನ ಮೇಲೆ ದಾಳಿ ಮಾಡಿದರೆ ನನ್ನ ಅವಸ್ಥೆ ಏನು? ಭಯ. ಒಂದು ದಿವಸ ಏನೋ ಪುಣ್ಯಕ್ಕೆ ಹಾಗೆ ಆಯಿತು. ಕೆಲಸದವ ಬಂದ, ಈ ರಹೀಮನಿಗೆ ಅಂತ ಹೇಳುವ ಸಿಂಹ ರೂಪದಲ್ಲಿರುವ ರಹೀಮನಿಗೆ ಊಟ ಕೊಟ್ಟ, ನೇರ ಹೋದ, ಬಾಗಿಲು ಬಂದು ಮಾಡಲಿಲ್ಲ. ಆತ ಹುಲಿಗೂ ಊಟ ಕೊಟ್ಟ, ಸೀದಾ ಹೋದ, ಬಾಗಿಲು ಬಂದು ಮಾಡಲಿಲ್ಲ. ಪಾಪ ಇವನಿಗೆ ಟೆನ್ಷನ್ ಆಯಿತು. ಅಷ್ಟರಲ್ಲಿ ಆ ಹುಲಿ ಮೆಲ್ಲ ಹೊರಗೆ ಬಂತು ಸಿಂಹದಿಂದ. ಹೊರಗೆ ಬರುವಾಗ ಇವನಿಗೆ ಡವಾಗ್ತಾ ಇದೆ, ಏನಾಗ್ತಾ ಇಲ್ಲ ಸಾಧ್ಯ ಇಲ್ಲ, ಹುಲಿ ಬರುವುದು. ಆಗ ಆದರೆ ಏನು ಮಾಡೋದು? ಭಾವಿಸಿದ, ಇವತ್ತು ನನ್ನ ದಿನ, ಇದು ಕೊನೆಯ ದಿನ ಅಂತೇಳಿ. ಹಾಗೆ ಆಯಿತು. ಹುಲಿ ಬಂತು. ಇವ ಭಯದಿಂದ ನಡುಗ್ತಾ ಇದ್ದಾನೆ. ಬಂತು ಇವನ ಹತ್ರ ಬಂದು ಹೇಳ್ತದೆ, ಒಂಜಿ ಬೀಡಿ ಕೊರಿಯ ರಹೀಮ, ಎನ್ನ ಗೊತ್ತಿದೆಯಾ ಯಾರು ರಾಮ ಅಂತ. ವಿಷಯ ಅಂತ ಹೇಳಿದ್ರೆ, ಅವನು ಅಲ್ಲಿ ಕೂಡ ಮಾಡಿದ್ದು ಅಷ್ಟೇ, ರಹೀಮ ಅಂತ ಅಲ್ಲಿ ಹುಲಿ ಮಾಡಿದ್ದು ಕೊಡ್ತೊಬ್ಬ ರಹೀಮನನ್ನೇ. ಇಷ್ಟ ತನಕ ಇವ ಏನು ಮಾಡಿದ್ದ ಅಂದರೆ, ಭಯದಿಂದ ಇದೇನೋ ಹುಲಿ ಅಂತಲೇ ಹೆದರ್ಕೊಂಡಿದ್ದ. ಯಾವಾಗ ಅವನ ನಿಜವಾದ ಮುಖ ಗೊತ್ತಾಗ್ತದೆ, ಆಗ ಅವನಿಗೆ ಧೈರ್ಯ ಬರ್ತದೆ. ಇವತ್ತು ಏನಾಗಿ ಅಂತಂದರೆ, ನಮ್ಮನ್ನು ಕೆಲವು ದುಷ್ಟ ಶಕ್ತಿಗಳು ಬೇರೆ ಬೇರೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಾವು ಅದನ್ನು ಬಿಟ್ಟು ನಾವೆಲ್ಲರೂ ಮನುಷ್ಯರು ಅಂತ ಹೇಳುವಂಥ ಒಂದು ವಾಸ್ತವವನ್ನು ತಿಳಿದುಕೊಂಡು ಬದುಕಿದರೆ ಖಂಡಿತವಾಗಿಯೂ ಇಲ್ಲಿ ಯಾವ ಸಮಸ್ಯೆಯೂ ಇರುವುದಿಲ್ಲ.
ನಮ್ಮಲ್ಲಿ ದೇಶಪ್ರೇಮ ಅಂತ ನಾವು ಹೇಳ್ತೇವೆ. ಇವತ್ತು ದೇಶಪ್ರೇಮ ಅತ್ಯಂತ ದೊಡ್ಡ ಮೌಲ್ಯ. ದೇಶಪ್ರೇಮ, ಈ ದೇಶಪ್ರೇಮ ಅಂತ ಹೇಳಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಭಾರತದ ಬರೀ ಮಣ್ಣನ್ನು ಪ್ರೀತಿಸುವುದಲ್ಲ, ಈ ಮಣ್ಣಿನಲ್ಲಿ ಬದುಕು ಕಟ್ಟಿಕೊಂಡಿರುವ 140 ಕೋಟಿ ಜನ ಇದ್ದಾರಲ್ಲ, ಅವರ ಜಾತಿ, ಮತ, ಪತ್ತ, ಪಕ್ಷ, ಪಂಗಡ, ಭಾಷೆ, ವೇಷಗಳನ್ನು ಮೀರಿ ಅವರನ್ನು ಪ್ರೀತಿಸುವುದಿದೆಯಲ್ಲ, ಅದು ದೇಶಪ್ರೇಮ. ಅಂಥ ದೇಶಪ್ರೇಮದಿಂದ ಮಾತ್ರ ಈ ಭಾರತವನ್ನು ಉಳಿಸಲಿಕ್ಕೆ ಸಾಧ್ಯ. ಭಾರತ ಉಳಿದಾಗ ಮಾತ್ರ ನಾವು ಉಳಿಯುವುದಕ್ಕೆ ಸಾಧ್ಯ. ಅಂತಹ ಒಂದು ಒಳ್ಳೆಯ ದಿನಗಳಿಗೆ ನಮಗೆ ಅವಕಾಶವಾಗಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ನನಗೆ ನಿಗದಿಪಡಿಸಿದ 480 ಸೆಕೆಂಡುಗಳು ಪೂರ್ತಿಯಾಗಿದೆ. ಧನ್ಯವಾದಗಳು.